ಶಾರದಾ ಲಂಚ್ ಬಾಕ್ಸ್ ಹಿಡಿದುಕೊಂಡು ಹಾಲ್ಗೆ ಬರ್ತಾಳೆ. ಏನು ಅಂದ್ರೆ ಬೆಡ್ರೂಮ್ ಅಲ್ಲಿ ಮಲಗಿಕೊಂಡ ಪ್ರಸಾದ್ ಹಾಲ್ಗೆ ಬರ್ತಾನೆ. ನಾನು ನಮ್ಮ ಚಿಕ್ಕವನಿಗೆ ಲಂಚ್ ಬಾಕ್ಸ್ ಕೊಟ್ಟು ಬರ್ತೀನಿ. ನಮ್ಮ ರಿಚ್ ಸೊಸೆ ಭಾವನಾ ಎಲ್ಲಿಗೆ ಹೋಗಿದ್ದಾಳೆ ಶಾರದಾ? ಶಾಪಿಂಗಿಗೆ ಹೋಗಿದ್ದಾಳೆ ರೀ. ಸರಿ, ಹೊರಗಡೆ ಎಲ್ಲಿಯೋ ಬಾಡಿಗೆ ಮನೇಲಿ ಇರ್ತಾರವಾ ನಮ್ಮ ದೊಡ್ಡ ಮಗ ದೊಡ್ಡ ಸೊಸೆ ಬಗ್ಗೆ ನಮ್ಮ ಚಿಕ್ಕ ಮಗ ವಿನೋದ್ ಜೊತೆ ಮಾತಾಡು. ನಾವು ಅಂದುಕೊಂಡ ಉಪಾಯವನ್ನು ಪಾಲಿಸಬೇಕು ಅಂತ ಹೇಳು. ನನಗೆ ನನ್ನ ಚಿಕ್ಕವನ ಮೇಲೆ ನಂಬಿಕೆ ಇಲ್ಲ ರೀ. ಇವನು ಭಾವನೆಗೆ ಹೇಳದೆ ಏನು ಮಾಡೋದಿಲ್ಲ. ನಾವು ಹಾಕಿಕೊಂಡ ಉಪಾಯದ ಬಗ್ಗೆ ಆ ಭಾವನೆಗೆ ತಿಳಿದ್ರೆ ಬೆಳಿಗ್ಗೆವರೆಗೆ ನಮ್ಮ ಪಕ್ಕದ ಮನೆಯಲ್ಲಿ ಯಾರನ್ನಾರು ತಂದು ಇಟ್ಬಿಡ್ತಾಳೆ. ಅಂದ್ರೆ ಒಂದು ಕೆಲಸ ಮಾಡೋಣ ಶಾರದಾ, ನಾವೇ ನಮ್ಮ ದೊಡ್ಡ ಸೊಸೆ ಹತ್ರ ಹೋಗಿ ಪಕ್ಕದ ಮನೆಗೆ ಬಾಡಿಗೆಗೆ ಬಾ ಅಂತ ಹೇಳೋಣ. ನಮ್ಮ ಮಾತು ಕೇಳ್ತಾರೆ, ಬಾಡಿಗೆಗೆ ಬರ್ತಾರೆ. ಆಗ ನಾವು ನಮ್ಮ ಧನಿಕ ಬಡ ವಾರಗಿತ್ಯರ ಮಧ್ಯೆ ಸಂಬಂಧ ಒಳ್ಳೇದಾಗುವ ಹಾಗೆ ಮಾಡೋಣ. ಹಾಗೆ ರೀ, ನಾನು ಚಿಕ್ಕವನಿಗೆ ಈ ಅನ್ನದ ಡಬ್ಬ ಕೊಟ್ಟು ಹಾಗೆ ಅನಾಮಿಕಳ ಹತ್ರಕ್ಕೆ ಕೂಡ ಹೋಗಿ ಬರ್ತೀನಿ. ನೀವು ರಮೇಶ್ ಕೆಲಸ ಮಾಡ್ತಾ ಇರೋ ಜಾಗಕ್ಕೆ ಹೋಗಿ ಮಗನ ಹತ್ರ ಮಾತಾಡಿ. ಹಾಗೆ ಶಾರದಾ, ಈಗಲೇ ನಾನು ರಮೇಶ್ ಹತ್ರಕ್ಕೆ ಹೋಗ್ತೀನಿ ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ. ಶಾರದಾ ಲಂಚ್ ಬಾಕ್ಸ್ ಜೊತೆ ಆ ಮನೆಯಿಂದ ಹೊರಡುತ್ತಾಳೆ. ಅದೇ ಟೌನ್ ನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ರಮೇಶ್ ಅನಾಮಿಕಾ ಬಾಡಿಗೆಗಿರ್ತಾರೆ. ರಮೇಶ್ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅನಾಮಿಕಾ ಮನೆ ಹತ್ರ ಇರುತ್ತಾ ಹರಿದ ಬಟ್ಟೆನ ಹೊಲಿತಾ ಇರ್ತಾಳೆ. ದಿನದ ಹಾಗೆ ಆ ದಿನ ಕೂಡ ರಮೇಶ್ ಸೈಕಲ್ ತುಳಿಯುತ್ತಾ ಊಟ ಮಾಡೋದಕ್ಕೆ ಮನೆಗೆ ಬರ್ತಾನೆ. ಅನಾಮಿಕಾ ಅನ್ನ ಹಾಕುತ್ತಾಳೆ. ರಮೇಶ್ ತಿಂತಾ ಇರ್ತಾನೆ. ಏನು ಅಂದ್ರೆ, ನಾನು ಅತ್ತೆ ಹತ್ರಕ್ಕೆ ಹೋಗಿ ಬರ್ತೀನಿ. ಬೇಡ ಅನಾಮಿಕಾ, ಅಲ್ಲಿ ಆ ರಿಚ್ ಭಾವನಾ ಇರ್ತಾಳೆ. ನಿನ್ನ ನೋಡಿದ್ಲು ಅಂದ್ರೆ ಎಷ್ಟೋ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಬಾಯಿಗೆ ಬಂದ ಮಾತಂತಾಳೆ. ನೀನು ದುಃಖಪಟ್ಟು ಕಣ್ಣೀರ್ ಹಾಕೋತ್ಯಾ. ಅದೆಲ್ಲ ನಾನ್ ನೋಡಲಾರೆ ಅನಾಮಿಕಾ. ಅದೆಲ್ಲ ರೀ, ನನಗೆ ನನ್ನ ವಾರಗೀತೆ ಜೊತೆ ಸೇರಿ ಒಂದೇ ಮನೇಲಿ ಇರ್ಬೇಕು ಅಂತಿದೆ. ನಿನಗಿದ್ದ ಹಾಗೆ ರಿಚ್ ಭಾವನ ಕೂಡ ಇದ್ರೆ ನಾವು ಹೀಗೆ ಬಾಡಿಗೆ ಮನೇಲಿ ಇರ್ತಾ ಇರ್ಲಿಲ್ವಲ್ಲ ಅನಾಮಿಕಾ. ಕಲಿತು ಬೆರೆತು ಒಂದೇ ಮನೇಲಿ ಇರ್ತಾ ಇದ್ವಲ್ಲ. ಆ ಮಾತಿಗೆ ಅನಾಮಿಕಾ ದುಃಖದಿಂದ ಮುಖವಿಡುತ್ತಾಳೆ. ರಮೇಶ್ ಏನೋ ಮಾತನಾಡದೆ ಗಬಗಬ ಅನ್ನವನ್ನು ತಿಂದು ಸೈಕಲ್ ಮೇಲೆ ಹೊರಟು ಹೋಗುತ್ತಾನೆ. ಆಫೀಸಲ್ಲಿ ತನ್ನ ಕ್ಯಾಬಿನ್ ನಲ್ಲಿ ವರ್ಕ್ ಮಾಡ್ಕೋತಾ ಇರುವ ಚಿಕ್ಕ ಮಗ ವಿನೋದನ ಹತ್ರಕ್ಕೆ ತಾಯಿ ಶಾರದಾ ಲಂಚ್ ಬಾಕ್ಸ್ ಹಿಡ್ಕೊಂಡು ಬರ್ತಾಳೆ. ಅಯ್ಯೋ ಅಮ್ಮ, ನೀನೇನಕ್ಕೆ ಲಂಚ್ ಬಾಕ್ಸ್ ತಗೊಂಬಂದೆ? ಬಾ ಕೂತ್ಕೋ. ಲಂಚ್ ಬಾಕ್ಸ್ ಅನ್ನು ಟೇಬಲ್ ಮೇಲೆ ಇಡ್ತಾಳೆ ಶಾರದಾ. ಬೇಡ ಮಗನೇ, ಇನ್ನು ನಾನು ಹೋಗ್ತಾ ಇದ್ದೀನಿ. ಭಾವನಾ ಏನ್ ಮಾಡ್ತಿದ್ದಾಳಮ್ಮ? ನೀನೇಕೆ ಲಂಚ್ ಬಾಕ್ಸ್ ತಗೊಂಬಂದೆ? ಅವಳು ಫ್ರೆಂಡ್ಸ್ ಜೊತೆ ಹೋಗಿ ಹೊರಗಡೆ ಹೋಗುತ್ತಾ ನನಗೆ ಈ ಕೆಲ್ಸನ ವಹಿಸ್ಕೊಟ್ಟೋದ್ಲಪ್ಪ. ಸರಿ ಸರಿ, ಕುಡಿಯೋದಕ್ಕೆ ಏನಾದ್ರು ತಗೋತಿಯಮ್ಮ? ಭಾವನನ್ನ ಕೇಳಿದ್ಯಾ ಮತ್ತೆ ಮಗನೇ? ಆ ಮಾತಿಗೆ ವಿನೋದ್ ಏನು ಮಾತನಾಡಲಿಲ್ಲ. ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಟ್ರಾನ್ಸ್ಪೋರ್ಟ್ ಆಫೀಸ್ ನಲ್ಲಿ ರಮೇಶ್ ಪ್ರಸಾದರು ಕೂತಿರ್ತಾರೆ. ಪ್ರಸಾದ್ ತಾನು ಬಂದ ವಿಷಯವನ್ನು ರಮೇಶ್ನ ಹತ್ರ ಹೇಳ್ತಾನೆ. ಸರಿಯಪ್ಪ, ಅನಾಮಿಕಾ ಕೂಡ ಭಾವನಾಳ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಈಗ ನೀವ್ ಹೇಳಿದ್ದು ಕೂಡ ಚೆನ್ನಾಗಿದೆ. ಅಂದ್ರೆ 2 ದಿನದಲ್ಲಿ ಆ ಪಕ್ಕದ ಮನೆಗೆ ಬಂದ್ಬಿಡ್ತೀವಿ. ರಿಚ್ ಬಡ ವಾರಗಿತ್ತಿಯರನ್ನ ಸೇರ್ಸೋಣ. ಪ್ರಸಾದ್ ಸಂತೋಷದಿಂದ ಹೊರಟು ಹೋಗುತ್ತಾನೆ. ಬಡ ಸೊಸೆ ಅನಾಮಿಕಾ ಮನೆಯಲ್ಲಿ ಶಾರದಾ ಕೂತ್ಕೊಂಡಿರ್ತಾಳೆ. ಶಾರದಾ ಬಂದ ವಿಷಯ ಅನಾಮಿಕಳ ಹತ್ರ ಹೇಳ್ತಾಳೆ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಬಹಳ ಸಂತೋಷ ಪಡ್ತಾಳೆ. ನೀವು ತುಂಬಾ ಒಳ್ಳೆಯವರು ಅತ್ತೆ. ನಮ್ಮ ವಾರಗಿತ್ತಿಯರನ್ನು ಒಂದು ಮಾಡಬೇಕು ಅಂತ ನೋಡಿದ್ದೀರಾ. 2 ದಿನದಲ್ಲೇ ಪಕ್ಕದ ಮನೆಗೆ ಬರ್ತೀವಿ. ಇನ್ನು ಶಾರದಾ ಅನಾಮಿಕಾ ಮಾತನಾಡಿಕೊಳ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತದೆ. ಸಾಯಂಕಾಲವಾಗುತ್ತದೆ. ವಿನೋದ್ ರಮೇಶನ ಹತ್ರಕ್ಕೆ ಬರ್ತಾನೆ. ನೀನೇನಕ್ಕೆ ಬಂದೇವೋ ನಂಗೆ ಅರ್ಥ ಆಯ್ತು ತಮ್ಮ. ಅಣ್ಣಯ್ಯ, ನನ್ನ ಪರಿಸ್ಥಿತಿ ಏನೋ ನಿಂಗೆ ತುಂಬಾ ಚೆನ್ನಾಗಿ ಗೊತ್ತು. ಭಾವನಾಳನ್ನು ಎದುರಿಸಿ ನಾನೇನು ಮಾತನಾಡಲಾರೆ. ಆದ್ರೆ ಅದಕ್ಕೆ ಜೊತೆ ನೀನು ಆ ಚಿಕ್ಕ ಮನೆಯಲ್ಲಿರೋದು ನಂಗೆ ಸ್ವಲ್ಪ ಇಷ್ಟವಿಲ್ಲ ಅಣ್ಣಯ್ಯ. ಮನೆ ಪಕ್ಕದಲ್ಲೇ ಇರುವ ಪಕ್ಕದ ಮನೆಗೆ ಬಂದ್ಬಿಡಿ. ನಾನು ಎಲ್ಲ ವಿಷಯ ಮಾತನಾಡಿದ್ದೇನೆ. ಸರಿ ತಮ್ಮ, ಅಪ್ಪ ಕೂಡ ಈ ವಿಷಯನೇ ಹೇಳಿದ್ರು. 2 ದಿನದಲ್ಲಿ ಬಂದು ಬಿಡ್ತೀವಿ ಎಂದು ರಮೇಶ್ ಹೇಳುತ್ತಲೇ ವಿನೋದ್ ಸಂತೋಷ ಪಡುತ್ತಾನೆ. ಹಾಗೆ 2 ದಿನ ಕಳೆಯುತ್ತದೆ. ರಮೇಶ್ ಅನಾಮಿಕಾ ಸೇರಿ ಪಕ್ಕದ ಮನೆಗೆ ಬರುತ್ತಾರೆ. ಭಾವನಳ ಜೊತೆ ಪ್ರೇಮದಿಂದ ಮಾತನಾಡುತ್ತಾಳೆ ಅನಾಮಿಕಾ. ಚೆನ್ನಾಗಿದ್ದೀಯ ತಂಗಿ? ನೀನೇನ ಇಲ್ಲಿ? ಈ ಪಕ್ಕದ ಮನೆ ಮಾರಾಟಕ್ಕಿದೆ ಅಂತ ತಿಳಿದು ಇದನ್ನ ಕೊಂಡ್ಕೊಂಡ್ವಿ ತಂಗಿ. ಕೊಂಡ್ಕೊಂಡ್ಯಾ? ಅಷ್ಟು ದುಡ್ಡು ನಿನ್ಗೆಲ್ಲಿಂದ ಬಂತು? ಅತ್ತಿನ ಮೈದನನ್ನ ಕೇಳು ತಂಗಿ, ವಿವರವಾಗಿ ಹೇಳ್ತಾಳೆ ಎಂದು ನಗುತ್ತಾ ಹೊರಟು ಹೋಗುತ್ತಾಳೆ. ಭಾವನಂಗೆ ಮೈಯೆಲ್ಲ ಉರಿಯುತ್ತೆ. ಅತ್ತೆ ಅತ್ತೆ ಎಂದು ಕೋಪದಿಂದ ಕರೆಯುತ್ತಾಳೆ. ಶಾರದಾ ಪ್ರಸಾದರು ಹೊರಗೆ ಬರುತ್ತಾರೆ. ನಿಮ್ಮ ಬಡ ಸೊಸೆ ಅನಾಮಿಕಾ ಪಕ್ಕದ ಮನೆ ಕೊಂಡ್ಕೊಳ್ಳೋದಕ್ಕೆ ನೀವು ದುಡ್ಡು ಕೊಟ್ರಾ? ಕೊಟ್ಟೆ ಸೊಸೆ, ನನಗಿಷ್ಟವಿಲ್ಲ ಅಂತ ಹೇಳ್ತೆ ಅಲ್ಲ, ಯಾಕೆ ಕೊಟ್ರಿ? ದುಡ್ಡು ಕೊಟ್ಟು ಪಕ್ಕದ ಮನೆಯನ್ನ ಅನಾಮಿಕಳನ್ನು ಕೊಂಡ್ಕೊ ಅಂತ ಹೇಳಿದ ನಿಮ್ಮ ಅಪ್ಪನ ಕೇಳು ಸೊಸೆ. ನನ್ ಕೇಳಿದ್ರೆ ನಾನೇನ್ ಹೇಳ್ತೀನಿ ಮತ್ತೆ? ಪ್ರಸಾದ್ ಅಯೋಮಯದಿಂದ ಶಾರದಳನ್ನು ನೋಡುತ್ತಾನೆ. ಭಾವನಾ ಒಳಗಡೆಗೆ ಹೋಗುತ್ತಾಳೆ. ಶಾರದಾ, ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಗೊತ್ತಾ? ಅಕ್ಕಪಕ್ಕದ ಮನೆಯಲ್ಲಿರುವ ವಾರಗಿತ್ತಿಯರು ಕಲಿತು ಬೆರೆತು ಇರ್ಬೇಕು ಅಂತ ಹಾಗೆ ಹೇಳಿದೆ ಬಿಡಿ.
ಚಿಕ್ಕ ಸೊಸೆ ಭಾವನಾ ಈಗಲೇ ಅಮೆರಿಕದಲ್ಲಿರ್ತಾರೋ ಸುರೇಶನ್ ಬಾವಂಗೆ ಫೋನ್ ಮಾಡ್ತಾಳೆ. ನೀನ್ ಹೇಳಿದ ವಿಷಯ ಬಗ್ಗೆ ಕೇಳ್ತಾಳಲ್ಲ. ಅಮೆರಿಕ ಅಣ್ಣಯ್ಯ ಅರ್ಥ ಮಾಡ್ಕೋತಾನೆ ಅಂತ ನಂಗೆ ನಂಬಿಕೆ ಇದೆ ರೀ ಎಂದು ಶಾರದಾ ಹೇಳುತ್ತಾ ಇರುವಾಗ ಮನೆಯೊಳಗೆ ಹೋದ ಭಾವನಾ ಆವೇಶದಿಂದ ಅಮೆರಿಕದಲ್ಲಿರ್ತಾ ಇರುವ ತಂದೆ ಸುದರ್ಶನ್ಗೆ ಫೋನ್ ಮಾಡ್ತಾಳೆ. ಹೇಳು ತಾಯಿ, ಅಳಿಯಂದ್ರು ಹೇಗಿದ್ದಾರೆ? ಶಾರದಾ ತಂಗಿಯಮ್ಮ ಪ್ರಸಾದ್ ಭಾವನವರು ಎಲ್ರು ಚೆನ್ನಾಗಿದ್ದಾರಾ? ಅಪ್ಪ, ನನ್ನ ಬಡ ವಾರಗಿತ್ತಿ ಅನಾಮಿಕಾ ಪಕ್ಕದ ಮನೆ ತಗೊಳ್ಳೋದಕ್ಕೆ ನೀವು ದುಡ್ಡು ಸಹಾಯ ಮಾಡಿದ್ರಾ? ಸುದರ್ಶನ್ ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ. ಮಾತಾಡು ಡ್ಯಾಡಿ, ನಾನು ಕೇಳಿದ್ದಕ್ಕೆ ಮೊದಲು ಉತ್ತರ ಹೇಳು. ನೀನು ದುಡ್ಡು ಕೊಟ್ಟ್ಯಾ ಎಂದು ಹೇಳುತ್ತಲೇ ಸುದರ್ಶನ್ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಗತದಲ್ಲಿ ನಡೆದ ವಿಷಯದ ಬಗ್ಗೆ, ಜಗಳದ ಬಗ್ಗೆ ಶಾರದಾ ಹೇಳಿದ್ದನ್ನ ನೆನಪು ಮಾಡ್ಕೊತಾನೆ. ಆಗ ತನ್ನಲ್ಲಿ ತಾನು ರಿಚ್ ಅನ್ನುವ ಜಂಬದಿಂದ ಭಾವನ ಜಗಳ ಮಾಡಿ ಬಡ ಹುಡುಗಿ ಅನಾಮಿಕಳನ್ನ ಮನೆಯಿಂದ ಹೋಗುವ ಹಾಗೆ ಮಾಡಿದ್ದಾಳೆ ಅಂತ ಶಾರದಾ ತಂಗಿಯಮ್ಮ ಹೇಳಿದ್ಲು. ಈಗ ಅದನ್ನ ಸರಿ ಮಾಡೋದಕ್ಕೆ ನನ್ನ ಹೆಸರು ಹೇಳಿರ್ಬೋದು. ನಾನು ಕೂಡ ಶಾರದಾ ತಂಗಿಯಮ್ಮ ಹೇಳಿದ್ದೆ ನಿಜ ಮಾಡ್ಬೇಕು ಅಂದುಕೊಳ್ಳುತ್ತಾ ಇರುವಾಗ ಫೋನಲ್ಲಿ ಇರುವ ಭಾವನ ಮತ್ತಷ್ಟು ಗಟ್ಟಿಯಾಗಿ ಕೇಳುತ್ತಾಳೆ. ಹೇಳಪ್ಪ, ಬಡ ಅನಾಮಿಕಂಗೆ ನೀನು ದುಡ್ಡು ಸಹಾಯ ಮಾಡಿದ್ಯಾ? ಮಾಡ್ದೆ ತಾಯಿ, ಅನಾಮಿಕಾ ಯಾರೂ ಅಲ್ಲ ಎಂದು ತನಗೆ ತೋಚಿದ ಸಿನಿಮಾ ಕತೆ ಒಂದನ್ನು ಹೇಳುತ್ತಾನೆ. ಆಗ ಭಾವನ ಕಣ್ಣೀರಿನಿಂದ, ನೀನು ಹೇಳೋದು ನಿಜಾನಾ ಡ್ಯಾಡಿ? ಅಪ್ಪಟ ಸತ್ಯ ತಾಯಿ. ಅನಾಮಿಕಳ ತಂದೆ ಮಾಡಿದ ಸಹಾಯದಿಂದಲೇ ನಾನು ಅಮೆರಿಕಕ್ಕೆ ಬಂದಿದ್ದೀನಿ, ಇಲ್ಲಿ ಬಿಸ್ನೆಸ್ ಮಾಡಿದ್ದೀನಿ, ನಿನ್ನನ್ನು ಅಜ್ಜಿ ಮನೆ ಇಟ್ಟು ಓದಿಸಿದ್ದೀನಿ, ನೀನು ಪ್ರೇಮಿಸಿದ ವಿನೋದ್ ಜೊತೆ ಕೂಡ ಮದುವೆ ಮಾಡಿದೆ. ಭಾವನಾ ಮೌನವಾಗಿ ಕೇಳಿಸ್ಕೊತಾಳೆ. ಕೇಳ್ತಾ ಇದೀಯ ಭಾವನಾ? ಕೇಳ್ತಾ ಇದ್ದೀನಿ ಅಪ್ಪ. ಭಾವನಾ, ಈಗಲಾದ್ರೂ ಅನಾಮಿಕಳನ್ನು ಅರ್ಥ ಮಾಡ್ಕೋ. ಪಕ್ಕದ ಮನೆಯಾದ್ರೂ ಅವಳನ್ನ ಇರೋದಕ್ಕೆ ಬಿಡು, ಅವಳ ಜೊತೆ ಚೆನ್ನಾಗಿರು, ಪ್ರೇಮದಿಂದಿರು. ಇದೆಲ್ಲ ಅನಾಮಿಕಾ ಅಕ್ಕಂಗೆ ಗೊತ್ತಾ ಅಪ್ಪ? ಮತ್ತೆ ಗೊತ್ತು ಭಾವನಾ. ಈಗ ಏನ್ ಮಾಡ್ಬೇಕೋ ಅರ್ಥ ಮಾಡ್ಕೊಂಡೆ ಅಪ್ಪ ಎಂದು ಭಾವನಾ ಫೋನ್ ಇಡುತ್ತಾಳೆ. ಹೊರಗಿರುವ ಶಾರದಾ ಪ್ರಸಾದರು ಭಯದಿಂದ ಮಾತನಾಡಿಕೊಳ್ತಾ ಇರ್ತಾರೆ. ಶಾರದಾ, ಅಷ್ಟೆಲ್ಲ ಈ ತಂದೆ ಮಗ ಏನ್ ಮಾತಾಡ್ಕೋತಾ ಇದ್ದಾರೆ ಅಂತ್ಯಾ? ಏನು ಮಾತಾಡಿದ್ರು ನಮ್ಮ ಒಳ್ಳೇದಕ್ಕಾಗಿ ಅಂದುಕೊಳ್ಳುತ್ತಾ ಇರುವಾಗಲೇ ಅಲ್ಲಿಗೆ ಅನಾಮಿಕ ಬರ್ತಾಳೆ. ಅತ್ತೆ, ತಿನ್ನೋದಕ್ಕೆ ಏನ್ ಅಡ್ಗೆ ಮಾಡೋ ಅಂತೀರಾ ಎಂದು ಕೇಳುತ್ತಾ ಇರುವಾಗ ಭಾವನಾ ಅವರ ಹತ್ರಕ್ಕೆ ಬರ್ತಾಳೆ. ಸಾರಿ ಅಕ್ಕ. ನನ್ಗೇನಕ್ಕೆ ತಂಗಿ ಸಾರಿ ಹೇಳ್ತಾ ಇದ್ಯಾ? ಅಪ್ಪ ಎಲ್ಲ ಹೇಳಿದ್ರು, ನಾನು ಕೂಡ ಅರ್ಥ ಮಾಡ್ಕೊಂಡೆ. ಇನ್ನು ಮೇಲಿಂದ ನಾವು ಅಕ್ಕಪಕ್ಕದ ಮನೆಯಲ್ಲಿ ಇರ್ತಾನೆ, ಒಟ್ಟಾಗಿರೋಣ. ನಾನು ಕೋಲ್ಕೊಂಡಿದ್ದು ಕೂಡ ಅದೇ ಭಾವನಾ. ಸರಿ ಅಕ್ಕ, ಇನ್ನು ಮೇಲಿಂದ ಮನೆಗಳು ಮಾತ್ರನೇ ಬೇರೆ, ಆದರೆ ಮಾತುಗಳು ಮನಸ್ಸು ಒಂದೇ. ಅಂದ್ರೆ ಇದು ನಮ್ಮ ಸೆಲೆಬ್ರೇಷನ್ ಮಾಡ್ಕೋಬೇಕು ತಾಯಿ. ಸರಿ ಅಕ್ಕ, ನನಗೆ ಇಷ್ಟ ಬಂದ ಅಡ್ಗೆನ ನಾನ್ ಮಾಡ್ತೀನಿ, ನಿನಗೆ ಇಷ್ಟ ಬಂದದ್ದನ್ನ ನೀನು ಮಾಡು, ಎಲ್ರು ಸೇರಿ ತಿನ್ನೋಣ. ಎಲ್ರು ಸೇರಿ ಹೇಗೆ ತಿಂತಾರೆ ಚಿಕ್ಕ ಸೊಸೆ? ನೀನು ಬದುಕಿರುವವರೆಗೂ ಬಡ ಸೊಸೆ ಅನಾಮಿಕಳನ್ನ ಮನೆಯಲ್ಲಿ ಕಾಲಿಡ್ಬೇಡ ಅಂತ ಹೇಳಿದ್ಯಲ್ಲ, ಮತ್ತೆ ಎಲ್ರು ಸೇರಿ ಹೇಗೆ ತಿಂತೀವಿ ಹೇಳು? ಭಾವನ ಆಲೋಚಿಸುತ್ತಾ ಎರಡು ಮನೆಯನ್ನು ನೋಡುತ್ತಾಳೆ. ಆಗ ಅಕ್ಕಪಕ್ಕದ ಮನೆಯ ಮೂಲೆಗಳು ಸೇರಿರುವುದು ಕಾಣಿಸುತ್ತೆ. ಆಗ ಭಾವನಿಗೆ ಒಂದು ಆಲೋಚನೆ ಬರುತ್ತೆ. ಅಕ್ಕ, ನಾನು ಅಡಿಗೆ ರೆಡಿ ಮಾಡ್ತೀನಿ, ನೀನು ಕೂಡ ಅಡಿಗೆ ರೆಡಿ ಮಾಡು ಎಂದು ಭಾವನ ಹೊರಟು ಹೋಗುತ್ತಾಳೆ. ಅನಾಮಿಕಾ ಕೂಡ ತನ್ನ ಮನೆಯೊಳಗೆ ಹೋಗುತ್ತಾಳೆ. ಅಕ್ಕಪಕ್ಕದ ಮನೆಯಲ್ಲಿರುವ ವಾರಗಿತ್ತಿಯರು ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಭಾವನ ಅಕ್ಕಪಕ್ಕದ ಮನೆ ಮಧ್ಯೆ ಕೂತ್ಕೊಂಡು ತಿನ್ನೋದಕ್ಕೆ ಏರ್ಪಾಟು ಮಾಡುತ್ತಾಳೆ. ಅನಾಮಿಕಾ, ಶಾರದಾ, ಪ್ರಸಾದ್, ರಮೇಶರು ಆ ಆಲೋಚನೆಗೆ ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ. ಎರಡು ಮನೆಯ ಮೂಲೆಗಳನ್ನು ಒಂದಾಗಿಸುತ್ತಾ ಭಾವನ ಏರ್ಪಾಡು ಮಾಡಿದ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಊಟ ಮುಗಿಸುತ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಶಾರದಾ ಅಮೆರಿಕದಲ್ಲಿರುವ ಸುದರ್ಶನ್ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳ್ಬೇಕು ನನಗೆ ಅರ್ಥವಾಗ್ತಿಲ್ಲ ಅಣ್ಣಯ್ಯ. ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ತಂಗಿಯಮ್ಮ. ಭಾವನೆಗಳನ್ನು ಬದಲಾಯಿಸೋದಕ್ಕೆ ನೀನು ಹೇಳಿದ ಕಥೆಯನ್ನ ಕಟ್ಟು ಕಥೆಯಿಂದ ನಾನು ನಿಜ ಮಾಡಿದೆ. ಈಗ ಭಾವನ ಪೂರ್ತಿಯಾಗಿ ಬದಲಾಗಿ ಹೋಗಿದ್ದಾಳೆ. ಅಕ್ಕಪಕ್ಕದ ಮನೆಯಲ್ಲಿ ಇರ್ತಾ ಇರುವ ವಾರಗಿತ್ತಿಯರು ಕಲಿತು ಬೆರೆತು ಇರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಅವರನ್ನು ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ನಿಂದೆ ತಂಗಿಯಮ್ಮ. ಇನ್ನು ಇಡ್ತೀನಿ ಎಂದು ಸುದರ್ಶನ್ ಫೋನ್ ಇಡುತ್ತಾನೆ. ಇನ್ನು ಆಗಿನಿಂದ ಶಾರದಾ ತನ್ನ ಇಬ್ಬರು ಸೊಸೆಯರನ್ನು ಚೆನ್ನಾಗಿ ನೋಡ್ಕೋತಾ ಸಂತೋಷದಿಂದಿರ್ತಾಳೆ. ವಾರಗಿತ್ತಿಯರಿಬ್ಬರು ಕೂಡ ಎಂತಹ ಭೇದವೂ ಇಲ್ಲದೆ ಆನಂದದಿಂದ ಕಲೆತು ಬೆರೆತು ಜೀವಿಸುತ್ತಾ ಇರ್ತಾರೆ. ಅದು ಮೇ ತಿಂಗಳಾಗಿದ್ದರಿಂದ ಬಿಸಿಲು ದಾರುಣವಾಗಿ ಬೀಳ್ತಾ ಇರುತ್ತೆ. ಒಂದು ಊರಿನಲ್ಲಿರ್ತಾ ಇರುವ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರು ಬಡವರು ಕೂಡ ತಣ್ಣನೆಯ ನೀರು ಕುಡಿಯಬೇಕು ಎಂದು ಪ್ರತಿ ಮನೆಗೂ ಹೋಗಿ ಒಂದೊಂದು ಮಣ್ಣಿನ ಮಡಿಕೆಯನ್ನು ಉಚಿತವಾಗಿ ಕೊಡ್ತಾ ಇದ್ರು. ಊರಿನ ಬಸ್ ಸ್ಟಾಪ್ ಹತ್ತಿರ ತಣ್ಣನೆಯ ನೀರಿನ ಕೇಂದ್ರ ಕೂಡ ಏರ್ಪಾಟು ಮಾಡಿರುತ್ತಾರೆ.
ದಾಹ ಅಂತ ಬರ್ತಾ ಇರೋರ್ಗೆ ಪ್ರಸಾದ್ ನೀರು ಕೊಡ್ತಾ ಇದ್ದ. ಒಂದು ದಿನ ರೈತ ದಾನಯ್ಯ ದುಃಖದಿಂದ ಅತ್ತೆ ಸೊಸೆರ ಹತ್ರ ಬರ್ತಾನೆ. ಅಮ್ಮ, ಶಾರದಮ್ಮ ತಾಯಿ, ಅನಾಮಿಕಾ ತಾಯಿ, ಹಸುಗಳನ್ನ, ಪಕ್ಷಿಗಳನ್ನ, ಕಾಡಿನ ಪ್ರಾಣಿಗಳನ್ನ ನೀವೇ ಕಾಪಾಡ್ಬೇಕಮ್ಮ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾನೆ. ದಾನಯ್ಯ ಅಳಪಡದೆ ದುಃಖ ಪಡದೆ ಸಮಸ್ಯೆ ಏನು ಹೇಳು. ಹೌದು ಚಿಕ್ಕಪ್ಪ, ಅಳತೆ ಹೇಳಿದ್ರೆ ನಮ್ಗೆ ಹೇಗೆ ತಿಳಿಯುತ್ತೆ ಹೇಳಿ. ಶಾರದಮ್ಮ ತಾಯಿ, ಮೇವಿಗಾಗಿ ಹಸುಗಳನ್ನ ನಮ್ಮೂರಿನ ಪಕ್ಕದಲ್ಲಿರುವ ಕಾಡಿಗೆ ಕರ್ಕೊಂಡು ಹೋಗ್ತಾ ಇರೋದು ನಿನಗೆ ಗೊತ್ತಲ್ಲ ಎಂದು ದಾನಯ್ಯ ಹೇಳುತ್ತಾ ಇದ್ದರೆ ಶಾರದ ಮಧ್ಯದಲ್ಲೇ ಸೇರ್ಕೊಂಡು, ದಾನಯ್ಯ, ನಿಂದು ಒಳ್ಳೆಯ ಮನಸ್ಸು, ಬಹಳ ಚೆನ್ನಾಗಿ ಆಲೋಚಿಸಿ ನಮ್ಮ ಹತ್ರ ಬಂದಿದ್ಯಾ. ಪಶುಗಳಿಗಾಗಿ, ಪ್ರಾಣಿಗಳಿಗಾಗಿ, ಪಕ್ಷಿಗಳಿಗಾಗಿ ಕಾಡಿನಲ್ಲಿ ಒಂದು ದೊಡ್ಡ ವಾಟರ್ ಪಂಪ್ ಕಟ್ಟಿಸ್ತೀನಿ, ಅದರಲ್ಲಿ ಪ್ರತಿದಿನವೂ ನೀರು ತುಂಬುತ್ತೀನಿ, ಸರಿನಾ ಎಂದು ಹೇಳುತ್ತಾಳೆ. ಕಾಡಿನಲ್ಲಿ ದೊಡ್ಡ ನೀರಿನ ಸಂಪಿದೆ ತಾಯಿ, ಆದರೆ ಅದೆಲ್ಲ ಕಸದಿಂದ ತುಂಬಿ ಹೋಗಿದೆ. ಅದನ್ನ ಕ್ಲೀನ್ ಮಾಡಿ ಅದರಲ್ಲಿ ನೀರು ತುಂಬಿಸ್ತೇವೆ, ಅದು ಎಲ್ಲಿದೆ ತೋರಿಸು ಎಂದು ಅತ್ತೆ ಸೊಸೆಯರು ಸೇರಿ ದಾನಯ್ಯನ ಹಿಂದೆಯೇ ಕಾಡಿನೊಳಗಿರುವ ನೀರಿನ ಸಂಪತ್ರ ಬರ್ತಾರೆ. ಅದು ಎಲ್ಲ ಕಸದಿಂದ ತುಂಬಿ ಹೋಗಿರುತ್ತದೆ. ಇಬ್ಬರು ಎಷ್ಟೋ ಕಷ್ಟಪಟ್ಟು ಆ ಕಸವನ್ನು ತೆಗೆದು ಆ ನೀರಿನ ಸಂಪನ್ನು ಶುಭ್ರ ಮಾಡುತ್ತಾರೆ. 1 ಗಂಟೆಯ ನಂತರ ಪಶುಗಳು, ಪಕ್ಷಿಗಳು, ಹಕ್ಕಿಗಳು, ಪ್ರಾಣಿಗಳು ಬಂದು ನೀರು ಕುಡಿತಾ ಇರುತ್ತೆ. ಆಗಲೇ ಅಲ್ಲಿಗೆ ಒಂದು ದೊಡ್ಡ ಹುಲಿ ಕೂಡ ಬರುತ್ತೆ. ಆ ದೊಡ್ಡ ಹುಲಿಯನ್ನು ನೋಡಿ ಅನಾಮಿಕಾ ಭಯಪಡುತ್ತಾಳೆ. ಅತ್ತೆ, ಭಯಪಡಬೇಡ ಸೊಸೆ, ಅದು ಯಾವಾಗಲೂ ನಮ್ಮನ್ನ ಸಾಯಿಸಲಿಕ್ಕೆ ಬಂದಿಲ್ಲ, ದಾಹದಿಂದ ಬಂದಿದೆ. ಬೇಕು ಅಂದ್ರೆ ನೋಡು, ನೀರ್ ಕುಡಿದು ಹೊರಟೋಗುತ್ತೆ, ಏನು ಮಾಡೋದಿಲ್ಲ, ನಾನು ನಿನ್ ಪಕ್ಕದಲ್ಲೇ ಇದ್ದೀನಲ್ಲ ಎಂದು ಶಾರದಾ ಧೈರ್ಯ ಹೇಳಿದರೂ ಅನಾಮಿಕಳಲ್ಲಿ ಭಯ ಹೋಗಲಿಲ್ಲ. ದೊಡ್ಡ ಹುಲಿ ನೀರಿನ ಹತ್ರ ಬರುತ್ತದೆ, ಹೊಟ್ಟೆ ತುಂಬಾ ನೀರು ಕುಡಿಯುತ್ತೆ. ಅತ್ತೆ ಸೊಸೆಯರ ಕಡೆ ನೋಡುತ್ತೆ. ನೋಡಿದ್ಯಾ ಸೊಸೆ, ನಾವು ನೀರು ಕೊಟ್ಟಿದ್ದೀವಿ ಅಂತ ನಮಗೆ ಅದು ಕೃತಜ್ಞತೆ ತೋರಿಸ್ತಾ ಇದೆ. ಹೌದು ಅತ್ತೆ, ಈ ಜನ್ಮಕ್ಕೆ ಇದು ಸಾಕು, ನಮ್ಮ ಜನ್ಮ ಧನ್ಯವಾಯಿತು ಸೊಸೆ. ಇನ್ನು ಮೇಲಿಂದ ಈ ಬೇಸಿಗೆ ಹೋಗುವವರೆಗೂ ನಾವು ದಿನವೂ ನೀರು ಸುರಿತಾನೆ ಇರಬೇಕು, ಶುಭ್ರ ಮಾಡ್ತಾನೆ ಇರಬೇಕು. ಹಾಗೆ ಅತ್ತೆ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಂಡು ಇನ್ನು ಆ ದಿನದಿಂದ ಬೆಳಿಗ್ಗೆ ಸಾಯಂಕಾಲ ದಿನಕ್ಕೆ 2 ಹೊತ್ತು ನೀರಿನ ಸಂಪನ್ನು ಶುಭ್ರ ಮಾಡ್ತಾ ಇರ್ತಾರೆ. ತುಂಬಾ ನೀರನ್ನು ತುಂಬಿಸ್ತಾ ಇರ್ತಾರೆ. ಪಶುಗಳಿಂದ, ಹಕ್ಕಿಗಳಿಂದ, ಪ್ರಾಣಿಗಳಿಂದ ಒಳ್ಳೆ ಸ್ನೇಹವನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಒಂದು ದಿನ ಇನ್ನು ನಾವೇನಾದ್ರೂ ಮಾಡ್ಬೇಕು ಸೊಸೆ. ಇನ್ನು ಅಂದ್ರೆ ಏನ್ ಮಾಡ್ಬೇಕು ಅತ್ತೆ? ಸೊಸೆ, ಈಗಲೇ ನನಗೆ ಒಂದು ಸೂಪರ್ ಐಡಿಯಾ ಬಂತು. ಆಲಸ್ಯ ಮಾಡದೆ ಹೇಳ್ಬಿಡಿಯತ್ತೆ. ಪ್ರತಿಯೊಬ್ಬರು ತಣ್ಣನೆ ನೀರು ಕುಡಿಬೇಕು ಅಂತ ಪ್ರತಿ ಮನೆಗೂ ಮಡಕೆಗಳನ್ನ ಕೊಟ್ಟಿದೀವಿ. ದಾಹದಿಂದ ಪ್ರಯಾಣಿಕರು ಕಷ್ಟಪಡಬಾರ್ದು ಅಂತ ಬಸ್ ಸ್ಟಾಪ್ ಹತ್ರ ತಣ್ಣೀರಿನ ಕೇಂದ್ರ ಏರ್ಪಾಟು ಮಾಡಿದೀವಿ. ಪಶುಗಳು, ಪ್ರಾಣಿಗಳು, ಪಕ್ಷಿಗಳು ದಾಹದಿಂದ ದುಃಖ ಪಡಬಾರ್ದು ಅಂತ ನೀರಿನ ಸಂಪನ್ನು ಏರ್ಪಾಟು ಮಾಡಿದ್ವಿ. ಈಗ ನಮ್ಮ ಮನೆ ಮುಂದೆ ಮಜ್ಜಿಗೆ ಸ್ಟ್ಯಾಂಡ್ ಇಡ್ಬೇಕು ಅಂತ ಆಲೋಚನೆ ಬಂದಿದೆ ಸೊಸೆ. ಮಜ್ಜಿಗೆ ಸ್ಟ್ಯಾಂಡ್ ಇಡೋದಾ? ಹೌದು ಸೊಸೆ, ಬೇಸಿಗೆಯಲ್ಲಿ ದಾಹ ತೀರಿಸುವ ಮಜ್ಜಿಗೆ, ತಣ್ಣನೆಯ ನೀರು ಬಡವರಿಗೆ ಉಚಿತವಾಗಿ ಕೊಟ್ರೆ ಅವರ ಆಶೀರ್ವಾದ ನಮಗಿರುತ್ತೆ. ಅತ್ತೆ, ಐಡಿಯಾ ಸೂಪರ್, ಆದ್ರೆ ತುಂಬಾ ಖರ್ಚಾಗುತ್ತೆ ಏನೋ. ಖರ್ಚಿನ ಬಗ್ಗೆ ಆಲೋಚಿಸದೆ ನಮ್ಮ ಕೈಯಿಂದ ಆದದ್ದು ಮಾಡಿದ್ರೆ ದೇವರು ನೋಡ್ತಾನೆ, ನಮ್ಮನ್ನು ನಿತ್ಯವೂ ಕಾಪಾಡ್ತಾನೆ ಸೊಸೆ. ನಮಗಿರುವುದ್ರಲ್ಲಿ ನಾವು ಮಾಡೋಣ. ಸರಿ ಅತ್ತೆ, ನಾನು ಸಾಯಂಕಾಲ ಮೊಸರು ಸುಬ್ಬಮ್ಮನ ಮನೆಗೆ ಹೋಗಿ ನಾಳೆಯಿಂದ ಅವಳ ಹತ್ತಿರವಿರುವ ಎಲ್ಲ ಮೊಸರನ್ನು ನಮಗೆ ಬೇಕು ಅಂತ ಹೇಳಿ ಬರ್ತೀನಿ. ಸಾಯಂಕಾಲದವರೆಗೂ ಯಾಕೆ ಸೊಸೆ, ನನ್ನ ಫೋನ್ ತಗೊಂಬಾ, ಈಗ್ಲೇ ನಾನು ಫೋನ್ ಮಾಡಿ ಮಾತಾಡ್ಬಿಡ್ತೀನಿ. ಈಗ್ಲೇ ತಗೊಂಡ್ಬರ್ತೀನಿ ಅತ್ತೆ. ಹಾಗೆ ಒಳಗಡೆಗೆ ಹೋಗಿ ಫೋನ್ ತೆಗೆದುಕೊಂಡು ಬಂದು ಶಾರದಂಗಿ ಕೊಡ್ತಾಳೆ ಅನಾಮಿಕಾ. ಸೊಸೆ, ಸುಬ್ಬಮ್ಮಂಗೆ ಫೋನ್ ಮಾಡು. ಅನಾಮಿಕಾ ಸುಬ್ಬಮ್ಮನಿಗೆ ಫೋನ್ ಮಾಡಿ ಶಾರದಂಗಿ ಕೊಡ್ತಾಳೆ. ಹಲೋ, ಯಾರು? ಸುಬ್ಬಮ್ಮತ್ತೆ, ನಾನು ಶಾರದಾ. ಶಾರದಾ, ಏನೇ ಫೋನ್ ಮಾಡ್ದೆ? ಏನ್ ಬೇಕು? ಏನಿಲ್ಲ ಸುಬ್ಬಮ್ಮತ್ತೆ. ಏನು ಇಲ್ದಾಗ ಯಾಕೆ ಫೋನ್ ಮಾಡ್ದೆ? ಇಟ್ಬಿಡು, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಅಯ್ಯೋ ಸುಬ್ಬಮ್ಮತ್ತೆ, ನಿನ್ನ ಹತ್ರ ಇಂದ ಒಂದು ಚಿಕ್ಕ ಸಹಾಯ ಬೇಕು. ಏನ್ ಸಹಾಯ ಬೇಕು ಶಾರದಾ? ನಮ್ಮ ಊರಿನಲ್ಲಿ ಉಚಿತವಾಗಿ ಮಜ್ಜಿಗೆ ಹಂಚಬೇಕು ಅಂದ್ಕೊಂಡಿದ್ದೀನಿ. ನಿನ್ನ ಹತ್ರ ಇರುವ ಮೊಸರೆಲ್ಲವನ್ನು ದಿನವೂ ನಮಗೆ ಬೇಕು. ಏನೋ ಉಚಿತವಾಗಿ ಮಜ್ಜಿಗೆ ಹಂಚಿತೀಯಾ? ನಿಮ್ಮ ಅತ್ತೆ ಸೊಸೆಯರು ಬಹಳ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ನನ್ನ ಹತ್ರವೇ ಇರುವ ಮೊಸರೆಲ್ಲ ತಗೊಳ್ಳಿ, ದುಡ್ಡು ಆಮೇಲೆ ನೋಡ್ಕೊಳ್ಳೋಣ. ಸರಿ ಬಿಡು ಸುಬ್ಬಮ್ಮತ್ತೆ, ದೇವರು ನಿನ್ಗೆ ಒಳ್ಳೇದು ಮಾಡ್ತಾನೆ ಎಂದು ಹೇಳಿ ಫೋನ್ ಇಡುತ್ತಾಳೆ ಶಾರದಾ. ಅತ್ತೆ, ತುಂಬಾ ಸುಲಭವಾಗಿ ಆಗಿ ಹೋಯ್ತು. ಒಳ್ಳೆ ಕೆಲಸ ಅಂದ್ರೆ ಹಾಗೆ ಸುಲಭವಾಗಿ ನಡೆಯುತ್ತೆ ಸೊಸೆ, ಇನ್ನು ಅದಷ್ಟೇ ಎಂದು ಶಾರದಾ ಹೇಳುತ್ತಾ ಇರುವಾಗ ರಮೇಶ್ ತಿನ್ನೋದಕ್ಕೆ ಬರ್ತಾನೆ. ಹೋಗು ಸೊಸೆ, ಮಗ ಬಂದಿದ್ದಾನೆ, ಅನ್ನ ಹಾಕು ಎಂದು ಹೇಳುತ್ತಲೇ ಅನಾಮಿಕಾ ಹೊರಟು ಹೋಗುತ್ತಾಳೆ. ಇನ್ನು ರಮೇಶ್ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾನೆ. ಶಾರದಾ ಕೂಲರ್ ಹಾಕುತ್ತಾಳೆ, ಅನಾಮಿಕಾ ಅನ್ನ ಹಾಕುತ್ತಾಳೆ. ತಣ್ಣನೆಯ ಗಾಳಿಗೆ ರಮೇಶ್ ಅನಾಮಿಕಾ ಮಾಡಿದ ಘಮ್ ಅನ್ನುವ ಊಟವನ್ನು ಹೊಟ್ಟೆ ತುಂಬ ತಿನ್ನುತ್ತಾನೆ. ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವ ಉಚಿತ ಮಜ್ಜಿಗೆ ಹಂಚಿಕೆ ಬಗ್ಗೆ ಹೇಳುತ್ತಾರೆ.
ಬಹಳ ಒಳ್ಳೆ ನಿರ್ಣಯ ತಗೊಂಡಿದೀಯಮ್ಮ, ಹಾಗೆ ಮಾಡ್ಬಿಡಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮಾರನೇ ದಿನ ಬೆಳಿಗ್ಗೆ ಸುಬ್ಬಮ್ಮನ ಮನೆಯಿಂದ ದೊಡ್ಡ ಬಿಂದಿಗೆಯಲ್ಲಿ ಮೊಸರು ತಗೊಂಡ್ಬರ್ತಾಳೆ. ಅನಾಮಿಕಾ ಮಜ್ಜಿಗೆ ಕಲಿಸುತ್ತಾಳೆ. ಅತ್ತೆ, ಮಜ್ಜಿಗೆ ಸೂಪರ್ ಆಗಿ ತಯಾರಾಗಿದೆ, ಒಂದು ಸಲ ನಾನು ಕುಡಿದು ನೋಡ್ತೀನಿ ಎಂದು ಶಾರದಾ ಕುಡಿದು ನೋಡುತ್ತಾಳೆ. ಶಾರದಂಗೆ ತುಂಬಾ ಹಿಡಿಸುತ್ತದೆ. ಅಬ್ಬಾ, ತಂಪಂದ್ರೆ ಇದೆ, ಯಾರು ಕುಡಿದ್ರು ದಾಹನೆ ಮರ್ತು ಹೋಗ್ತಾರೆ ಎಂದು ಇಬ್ಬರು ಮನೆಯ ಮುಂದೆ ಒಂದು ದೊಡ್ಡ ಟೇಬಲ್ ಹಾಕಿ 2 ಮಣ್ಣಿನ ಮಡಿಕೆಯನ್ನು ಇಡುತ್ತಾರೆ. ಆ ಮಡಿಕೆಯ ತುಂಬಾ ಮಜ್ಜಿಗೆಯನ್ನು ಸುರಿಯುತ್ತಾರೆ. ಗ್ಲಾಸುಗಳನ್ನು ಕಡೆದು ವರಸೆಯಾಗಿ ಇಡುತ್ತಾರೆ. ಅತ್ತೆ, ಬೋರ್ಡ್ ಕೂಡ ಇಡೋಣ. ಇಡು ಸೊಸೆ, ಹೆಸರು ದೊಡ್ಡದಾಗಿ ಬರಿ, ಉಚಿತ ಮಜ್ಜಿಗೆ ಹಂಚಿಕೆ ಎಂದು ದೊಡ್ಡದಾಗಿ ಬರೆದು ಒಂದು ಬೋರ್ಡ್ ಇಡುತ್ತಾಳೆ ಅನಾಮಿಕಾ. ಚೆನ್ನಾಗಿದೆ ಸೊಸೆ, ಯಾರು ಬಂದರೂ ನಾಚಿಕೆ ಇಲ್ಲದೆ ಕುಡಿತಾರೆ. ಸ್ವಲ್ಪ ಹೊತ್ತಿಗೆ ಬಸ್ ಸ್ಟಾಪ್ ಹತ್ತಿರದಿಂದ ಗೋಪಯ್ಯ ಅನ್ನುವ ಪ್ರಯಾಣಿಕ ನಡೆದುಕೊಂಡು ಬರುತ್ತಾನೆ. ಅವನ ಮುಖವೆಲ್ಲ ಬೆವರು ಸುರಿತಾ ಇರುತ್ತೆ. ಅಮ್ಮ, ಸ್ವಲ್ಪ ನೀರ್ ಕೊಡ್ತೀರಾ? ನೀರಲ್ಲ ದೊಡ್ಡಯ್ಯ, ಮಜ್ಜಿಗೆ ಕುಡೀರಿ, ಚೆನ್ನಾಗಿರುತ್ತೆ ಎಂದು ಹೇಳುತ್ತಲೇ ಗೋಪಯ್ಯ ಆಶ್ಚರ್ಯ ಹೋಗುತ್ತಾನೆ. ಮಜ್ಜಿಗೆನಾ? ದುಡ್ಡೆಷ್ಟಮ್ಮ ಎಂದು ಕೇಳುತ್ತಾನೆ. ದುಡ್ಡೇನು ಬೇಡ ದೊಡ್ಡಯ್ಯ, ಉಚಿತವಾಗಿ ಕೊಡ್ತಾ ಇದ್ದೀವಿ, ಕುಡಿ ಎಂದು ಶಾರದಾ ಹೇಳುತ್ತಲೇ ಗೋಪಯ್ಯ ಸಂತೋಷ ಪಡುತ್ತಾನೆ. ಅನಾಮಿಕಾ ಒಂದು ಗ್ಲಾಸ್ ತುಂಬಾ ಮಜ್ಜಿಗೆ ಸುರಿದು ಕೊಡುತ್ತಾಳೆ. ಗೋಪಯ್ಯ ಗ್ಲಾಸ್ ಮಜ್ಜಿಗೆ ಕುಡಿದು ಉಸಿರೆಳೆದುಕೊಳ್ಳುತ್ತಾನೆ. ಬಹಳ ತಣ್ಣಗೆ ರುಚಿಯಾಗಿದೆ ತಾಯಿ, ನಿಮಗೆ ಆ ದೇವರು ಆಶೀರ್ವಾದ ಕೊಡಬೇಕು. ಇನ್ನೊಂದು ಗ್ಲಾಸ್ ಕುಡಿ ದೊಡ್ಡಯ್ಯ ಎಂದು ಮತ್ತೊಂದು ಗ್ಲಾಸ್ ಕೊಡುತ್ತಾಳೆ. ದೊಡ್ಡಯ್ಯ ಆನಂದದಿಂದ ಕುಡಿದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅತ್ತೆ, ಈ ದೊಡ್ಡಯ್ಯ ಮಜ್ಜಿಗೆ ಕುಡಿದು ಎಷ್ಟೋ ಸಂತೋಷ ಪಟ್ಟ ಅಲ್ವಾ? ಹೌದು ಸೊಸೆ, ಬಹಳ ಸಂತೋಷ ಪಟ್ಟ, ಮೇಲಾಗೆ ನಮಗೆ ಆಶೀರ್ವಾದ ಕೊಟ್ಟು ಹೋದ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕಾಲೇಜಿಂದ ಮನೆಗೆ ಹೋಗುತ್ತಾ ಇರುವ ಮೇಘನಾ ಅಲ್ಲಿಗೆ ಬರುತ್ತಾಳೆ. ಅನಾಮಿಕಾ ಮಜ್ಜಿಗೆ ಗ್ಲಾಸ್ ಕೊಡ್ತಾಳೆ. ಮೇಘನಾ ಮಜ್ಜಿಗೆ ಕುಡಿದು ವಾಟರ್ ಬಾಟಲ್ ಕೊಡುತ್ತಾಳೆ. ಮನೆ ಹತ್ರ ಅಮ್ಮ ಅಪ್ಪ ಇದ್ದಾರಲ್ಲ ಅಕ್ಕ, ಅವರಿಗಾಗಿ ಅಯ್ಯೋ ತಗೊಂಡು ಹೋಗು ತಂಗಿ, ಇನ್ನೊಂದು ಬಾಟಲ್ ಇದ್ರು ಕೊಡು, ಅದರಲ್ಲಿ ಕೂಡ ಮಜ್ಜಿಗೆ ಸುರಿದು ಕೊಡ್ತೀನಿ ಎಂದು ಹೇಳಿ ಬಾಟಲ್ ತುಂಬಾ ಮಜ್ಜಿಗೆ ಸುರಿಯುತ್ತಾಳೆ. ಮೇಘನ ಕೂಡ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಬಂದವರೆಲ್ಲರಿಗೂ ಅತ್ತೆ ಸೊಸೆಯರು ಮಜ್ಜಿಗೆ ಸುರಿತಾನೆ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಧನವಂತರಾದ ಸುದರ್ಶನ್ ಅಲ್ಲಿಗೆ ಬರುತ್ತಾನೆ. ಏನ್ ಶಾರದಮ್ಮ, ಉಚಿತವಾಗಿ ಮಜ್ಜಿಗೆ ಕೊಡ್ತಾ ಇದ್ದೀಯಾ? ಹೌದು ಸ್ವಾಮಿಯವರೇ. ಏನಕ್ಕೇನು ಸ್ವಾಮಿಯವರೇ? ದಾಹ ತೀರ್ಸೋಣ ಅಂತ. ಜನರೆಲ್ಲರ ದಾಹ ತೀರಿಸುತ್ತಾ ಉಚಿತವಾಗಿ ಮಜ್ಜಿಗೆ ಕೊಟ್ರೆ ನಿಮಗೆ ನಷ್ಟ ಅಲ್ವಾ? ಇಲ್ಲ ಸ್ವಾಮಿಯವರೇ, ಮನಸ್ಸಿಗೆ ಲಾಭ ಎಂದು ಅನಾಮಿಕಾ ಮಾತು ಹೇಳುತ್ತಲೇ ಸುದರ್ಶನ್ ವ್ಯಂಗ್ಯದಿಂದ ನೀವು ಬಹಳ ದೊಡ್ಡವರು ಎಂದು ಅನ್ನುತ್ತಾನೆ. ದೊಡ್ಡವರಲ್ಲಪ್ಪ ಸ್ವಾಮಿ, ನಾವು ಮನುಷ್ಯರು ಅಷ್ಟೇ, ನೀವು ಕೂಡ ಕುಡೀರಿ. ಆ ಧನವಂತನಿಗೆ ಕೂಡ ಮಜ್ಜಿಗೆ ಕೊಡುತ್ತಾರೆ ಅತ್ತೆ ಸೊಸೆಯರಿಬ್ಬರು. ಅವನು ಕುಡಿದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಸೇರಿ ಅವರ ದಯಾವಂತ ಹೃದಯದಿಂದ ಆ ಬೇಸಿಗೆಯಲ್ಲಿ ಯಾರು ಕಷ್ಟಪಡ್ತಾ ಇದ್ದಾರೋ ಅವರೆಲ್ಲರಿಗೂ ಈ ಅತ್ತೆ ಸೊಸೆಯರಿಗೆ ತೋಚಿದ ಸಹಾಯ ಮಾಡುತ್ತಾ ಅವರ ಆಶೀರ್ವಾದಗಳನ್ನು ತೆಗೆದುಕೊಳ್ಳುತ್ತಾ ಆನಂದದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ.